ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ವಿಜಯ್ ಎಲ್ಲರಿಗೂ ಹೇಳ್ತಾ ಇರ್ತಾಳೆ, ಕೊಲೆ ಆದಾಗ ಇದ್ದಿದ್ದು ಗುಂಡ ಮಾತ್ರ ಈ ಮನೇಲಿ. ಸೊ ಅವನ ಜೊತೆ ನಾವು ಮಾತಾಡಲಿಲ್ಲ, ಈ ವಿಷಯದ ಬಗ್ಗೆ ಮಾತಾಡಲಿಲ್ಲ ಅಂತ ಅಂದರೆ ಕೊಲೆಗಾರನ ನಾವು ಹೇಗೆ ಕಂಡುಹಿಡಿಯೋದು ಅಂತ ಹೇಳ್ತಾ ಇರ್ತಾಳೆ. ಆಗ ಶಂಕರ ಹೇಳ್ತಾ ಇರ್ತಾನೆ, ಹಂಗಂತ ನಾವು ಇಂಥ ಪರಿಸ್ಥಿತಿಲಿ ಅವನ ಮನಸ್ಸಿಗೆ ಗಾಯ ಮಾಡಿದರೆ ಖಂಡಿತ ಆ ಪ್ರಶ್ನೆಗೆ ಉತ್ತರ ನಮಗೆ ಸಿಗಲ್ಲ ವಿಜಿ ಮೇಡಮ್ ಅಂತ ಅನ್ಬೇಕಾದ್ರೆ, ಹೌದಕ್ಕ, ಶಂಕರ ಅವ್ರು ಹೇಳ್ತಾ ಇರೋದು ಕರೆಕ್ಟ್. ಹಾಗಂತ ವಿಷಯನ ಇಲ್ಲಿಗೆ ಬಿಡಬೇಕು ಅಂತ ಅಲ್ಲ ಅಕ್ಕ, ಆದರೆ ಗುಂಡ ಇವಾಗಷ್ಟೇ ಮನೆಗೆ ಬಂದಿದ್ದಾನೆ, ಸರಿಯಾದ ಸಮಯ ನೋಡಿ ನಾನೇ ಅವನ ಹತ್ರ ನಿಧಾನವಾಗಿ ಮಾತಾಡ್ತೀನಿ ಅಂತ ಗೌರಿ ಹೇಳ್ತಾ ಇರ್ತಾಳೆ. ಆದರೆ ಇವಾಗ ಅವನಿಗೆ ಬೇಕಾಗಿರೋದು ಸಮಾಧಾನ ಮತ್ತೆ ಆಸರೆ. ಸೊ ಲೇಟ್ ಆದರೂ ಪರವಾಗಿಲ್ಲ ಅಕ್ಕ, ಅವನಿಗೆ ಸ್ವಲ್ಪ ಸಮಾಧಾನ ಮಾಡಿ ಆಮೇಲೆ ನಾವು ಕೊಲೆಗಾರ ಯಾರಂತ ಕಂಡಿಡಿದ್ನ ಖಂಡಿತ ನಾನು ಕೊಲೆಗಾರ ಯಾರು ಅನ್ನೋದನ್ನ ಕಂಡಿಡ್ದೇ ಇಡ್ತೀನಿ ಅಂತ ಗೌರಿ ಭರವಸೆ ಕೊಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಗಂಗನ ಹತ್ರ ಬಂದ್ಬಿಟ್ಟು ರುದ್ರ ಒಂದು ಫೈಲ್ ಕೊಡ್ತಾನೆ, ತಗೊಳ್ಳಿ ಮೇಡಮ್ ಈ ಫೈಲ್ ಅಂತ ಅಂದಾಗ, ಯಾವ್ದಿದು ಅಂತ ಅಂದಾಗ, ನೀವೇ ನೋಡಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಇದೇನಿದು ಆಶ್ರಮದ ಫೈಲ್ ಅಲ್ವಾ ಅಂತ ಅಂದಾಗ, ಹೌದು, ಇಷ್ಟೊತ್ತಿಗೆ ಆಶ್ರಮ ಎಲ್ಲ ನಮ್ಮ ಕೈಗೆ ಬಂದು ಸೇರ್ಬೇಕಿತ್ತು, ಆದರೆ ಆ ಅಣ್ಣನವನು ಬಂದು ನಮ್ಮ ಪಿಲಾನೆಲ್ಲ ಹಾಳು ಮಾಡಿಬಿಟ್ಟ ಅಂತ ಹೇಳ್ತಾ ಇದ್ರೆ, ಅದೆಲ್ಲ ಗೊತ್ತಿರೋ ವಿಷಯನೇ, ಮುಂದೆ ಏನು ಹೇಳಿ ಅಂತ ಅನ್ಬೇಕಾದ್ರೆ ಅದನ್ನೇ ಹೇಳಕ್ಕೆ ಬಂದಿದ್ದೀನಿ. ತಡೀರಿ ಮೇಡಮರೇ, ಏನು ಗೊತ್ತಾ, ಒಂದು ಕೆಲಸ ಮಾಡಬೇಕು, ನೀವೊಂದು ಕೋರ್ಟಲ್ಲಿ ವಾದ ಮಾಡಬೇಕು. ಏನಂತ ಅಂದರೆ, ಆ ಆಶ್ರಮದಲ್ಲಿ ಏನೂ ಚೆನ್ನಾಗಿಲ್ಲ, ಏನೋ ಒಂದು ಕೆಟ್ಟ ಆಚಾರ ನಡೀತಾ ಇದೆ ಅಂತ ನೀವು ಸುಳ್ಳು ಸಾಕ್ಷಿನ ಸೃಷ್ಟಿ ಮಾಡಿ ಅವ್ರ ಮೇಲೆ ಕೇಸ್ ಹಾಕಬೇಕು. ಆಮೇಲೆ ಹೇಗಾದರೂ ಮಾಡಿ ಆ ಜಾಗನ ನೀವು ನಮಗೆ ಕೊಡಿಸ್ಬೇಕು ಅಂತ ಅಂದಾಗ, ಗಂಗಾ ತುಂಬ ಈಸಿಯಾಗಿ, ಅಷ್ಟೇ ತಾನೇ, ನೀವೊಂದು ಪಿಟಿಷನ್ನ ರೆಡಿ ಮಾಡಿ ಆ ಜಾಗನ ಯಾವ ರೀತಿ ನಾವು ತಗೋಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ನಾನು ನಿಮ್ಮ ಕೆಲಸನ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ರುದ್ರನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಮತ್ತೆ ಗಂಗಾ ಹೇಳ್ತಾ ಇರ್ತಾಳೆ, ನನಗೊಂದು ನೀವು ಉಪಕಾರ ಮಾಡಬೇಕು, ಹಾಗೆ ನನಗೊಂದು ಸಹಾಯ ಮಾಡಬೇಕು ಅಂತ ಅಂದಾಗ, ಏನು ಮೇಡಮರೇ ಈ ರೀತಿ ಹೇಳ್ತಿದ್ದೀರಾ, ನನ್ನ ಹತ್ರ ಈ ರೀತಿಯ ಕೆಲ್ಪ್ ಅಂತ ಕೇಳ್ತಿದ್ದೀರಾ, ನೀವು ಆರ್ಡ್ರ್ ಮಾಡಿ ಅದೇನಿದ್ರು ನಾನು ಮಾಡ್ಕೊಡ್ತೀನಿ ಅಂತ ಅಂದಾಗ, ಏನು ಮಾಡ್ತಿರೋ ಎಂತ ಮಾಡ್ತಿರೋ ನನಗೆ ಗೊತ್ತಿಲ್ಲ, ನಾನು ಮತ್ತೆ ರಿಪೀಟು ಆ ಶಂಕರನ್ ಮನೆಗೆ ವಾಪಸ್ ಹೋಗಬೇಕು. ಅದು ಯಾವ ಥರ ಅಂತ ಅಂದರೆ, ಬೇರೆ ದಾರಿ ಇಲ್ದಲೇ ಗೌರಿ ನನ್ನನ್ನು ಕೈ ಹಿಡ್ಕೊಂಡು ಮನೆಯೊಳಗೆ ಕರ್ಕೊಂಡು ಹೋಗಬೇಕು. ಅವತ್ತು ಅವಳು ಆಚೆ ನುಗ್ಗಿದ್ಲಲ್ವಾ, ಇವತ್ತು ಅವಳು ಕೈಯಾರ ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಬೇಕು, ಆ ರೀತಿ ಮಾಡಬೇಕು ಅಂತ ಕೋಪದಿಂದ ಹೇಳ್ತಾ ಇದ್ರೆ, ಇದೇನು ಮೇಡಮ್ ಈ ರೀತಿ ಆಸೆ ಪಡ್ತಾ ಇದ್ದೀರಾ, ಇದೆಲ್ಲ ಆಗೋ ಮಾತಾ ಅಂತ ರುದ್ರ ಹೇಳ್ತಾ ಇರ್ತಾನೆ. ಬಸ್ ಮನೆಗೆ ಕರ್ಕೋತಾಳೆ ಅಂತಂದರೆ ನನಗೇನೋ ಅನುಮಾನ ಅಂತ ಅಂದಾಗ, ಅನುಮಾನನೇ ಬೇಡ, ಯಾಕೆ ಅಂತಂದರೆ ಗೌರಿಗೊಂದು ದೊಡ್ಡ ವೀಕ್ನೆಸ್ ಇದೆ, ಅದೇ ಅವಳ ಮಾನವೀಯತೆ. ಆಲ್ರೆಡಿ ಅವಳಿಗೆ ನನ್ನ ಮೇಲೆ ಸಿಂಪತಿ ಬಂದಿದೆ, ಇನ್ನೇನು ಕರುಣೆನೂ ಸಹ ಬಂದೇ ಬರುತ್ತೆ. ಆದರೆ ನೀವೊಂದು ಕೆಲಸ ಮಾಡಬೇಕು, ನನ್ನ ಜೊತೆ ನೀವು ಮಿಸ್ಬಿಹೇವ್ ಮಾಡಬೇಕು ಅಂತ ಅಂದರೆ, ನನ್ನ ಜೊತೆ ನೀವು ಮಿಸ್ಬಿಹೇವ್ ಮಾಡ್ತಾ ಇದ್ದಾಗ ಗೌರಿಗೆ ತುಂಬ ಕೋಪ ಬರುತ್ತೆ. ಹಾಗೆ ಆಟೋಮೆಟಿಕ್ಕಾಗಿ ಅವಳು ಖಂಡಿತ ನನ್ನನ್ನು ಅವಳ ಮನೆಗೆ ಕರೆದಾಳೆ ಅಂತ ಅಂದರೆ ರುದ್ರನಿಗೊಂದು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಆವಾಗ ನೋಡಿ ಆಟೋಮೆಟಿಕ್ಕಾಗಿ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ. ಗೆದ್ಲು ಕಟ್ಟಿರೋ ಮನೆಗೆ ಹಾವುಗಳು ಹೇಗೆ ಸೇರ್ಕೋತಾವೋ ಅದೇ ರೀತಿ ಶಂಕರ ಮನೆಗೆ ನಾನು ಹೋಗಿ ಸೇರ್ಕೊಳ್ಳೇಬೇಕು ಅಂತ ಹೇಳ್ತಾ ಇರಬೇಕಾದ್ರೆ, ಅಯ್ಯೋ ಮೇಡಮರೇ, ನಿಮ್ಮ ಪಿಲಾನ್ ಅಂದರೆ ಪಿಲಾನು ಎಂಥ ಪಿಲಾನ್ ಹೇಳ್ಕೊಟ್ರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಅಂತ ರುದ್ರ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ರುದ್ರ ಹೇಳ್ತಾ ಇರ್ತಾನೆ, ನೀವೇ ಪರ್ಮಿಷನ್ ಕೊಟ್ಟಂದಮೇಲೆ ನಾನು ಸುಮ್ಮನೆ ಬಿಡ್ತೇನೆ ಮೇಡಮ್, ಆಕ್ಟಿಂಗ್ ಜೊತೆ ರಿಯಲ್ ಪರ್ಫಾರ್ಮೆನ್ಸ್ ತೋರಿಸ್ತೀನಿ ಅಂತ ಅಂದಾಗ ಸಿಕ್ಕಾಪಟ್ಟೆ ಕೋಪದಿಂದ ಗಂಗಾ ಕಂಡುಬಿಡ್ತಿರ್ಬೇಕಾದ್ರೆ, ಅಯ್ಯೋ ಮೇಡಮರೇ, ಫಿಲಮಲ್ಲಿ ಮಾಡ್ತಾರಲ್ಲ ಆ ರೀತಿ ಮಾಡ್ತೀನಿ ಅಂತ ಹೇಳ್ದೆ ಅಷ್ಟೇ, ನಾನಿನ್ನೇನು ಮಾಡಲ್ಲಪ್ಪ, ಆ ರೀತಿ ಕಂಡುಬಿಡಬೇಡಿ ಅಂತ ಎದ್ರುಕೊಂಡು ಹೇಳ್ತಾ ಇರ್ತಾನೆ. ಹೀಗೆ ಮತ್ತೆ ಹೇಳ್ತಾ ಇರ್ತಾನೆ, ನನ್ನ ಹತ್ರ ಒಂದು ಮಾಸ್ಟರ್ ಪ್ಲಾನ್ ಇದೆ, ನಿಮ್ಮ ಕೆನ್ನೆ ಹತ್ರ ತನ್ನಿ ಅಂತ ಅಂದಾಗ ಮತ್ತೆ ಗುರಾಯಿಸ್ತಿರ್ಬೇಕಾದ್ರೆ, ಅಯ್ಯೋ ಮೇಡಮರೇ ತಪ್ಪು ತಿಳ್ಕೊಬೇಡಿ, ನಿಮ್ಮ ಕಿವಿನ ಹತ್ರ ತನ್ನಿ, ಆ ರೀತಿ ಹೇಳಕ್ ಹೋದೆ ಅಂತ ಅಂದಾಗ, ಏನೋ ಒಂದು ಮಾಸ್ಟರ್ ಪ್ಲಾನ್ನ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಗಂಗನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟು, ನನಗಂತೂ ಈ ವಿಷಯ ಕೇಳಿ ತುಂಬ ಖುಷಿ ಆಗ್ತಿದೆ, ಅವಳಿಗೆ ಬೇರೆ ಆಪ್ಷನ್ಸ್ ಇರಬಾರ್ದು, ಆ ರೀತಿ ನಾವು ಪ್ಲಾನ್ನ ಮಾಡಲೇಬೇಕು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಮಹಾಭಾರತದಲ್ಲಿ ಆ ಶಕುನಿ ಹೇಗೆ ಪಗಡೆನ ಗೆದ್ಬಿಟ್ಟು ಯುದ್ಧನ ಮಾಡಿದ್ನೋ ಅದೇ ರೀತಿ ನಾನು ಇಲ್ಲಿ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಈ ಗಂಗಾ ಗೌರಿ ಒಳ್ಳೆತನನ ಯೂಸ್ ಮಾಡಿಕೊಂಡು ಶಂಕರನ ಸಾಮ್ರಾಜ್ಯಕ್ಕೆ ಕಾಲಿಡ್ತಾಳೆ. ಅವಾಗ ನೋಡಿ ದೊಡ್ಡ ಕುರುಕ್ಷೇತ್ರ ಶುರುವಾಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ರುದ್ರನಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಗುಂಡನಿಗೋಸ್ಕರ ಪ್ರೀತಿಯಿಂದ ಶಂಕರ ಕಬಾಬು ಬಿರಿಯಾನಿ ಎಲ್ಲ ಮಾಡಿಸಿ ತಿನ್ನಿಸ್ತಿರ್ಬೇಕಾದ್ರೆ ಗುಂಡ ಏನು ಮಾತಾಡದೆ ತನ್ನ ಪಾಡಿ ತಾನು ಖುಷಿಯಿಂದ ತಿಂತಾ ಇರ್ತಾನೆ. ಆಗ ಭುವಿ ಹೇಳ್ತಾ ಇರ್ತಾಳೆ, ಬ್ರೋ ಏನು ಗೊತ್ತಾ, ನೀನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ, ನಿನ್ನ ಜೊತೆ ಆಟ ಆಡಿ ಎಷ್ಟು ದಿನ ಆಯಿತು, ನಿನಗೇನಾದರೂ ಗೊತ್ತಾ, ನನಗಂತೂ ಸಿಕ್ಕಾಬಟ್ಟೆ ಅಳು ಬರ್ತಿತ್ತು, ಯಾವಾಗಲೂ ನಾನು ಅಮ್ಮನೂ ಅಪ್ಪನೂ ಕೇಳ್ತಾ ಇದ್ದೆ, ಆದಷ್ಟು ಬೇಗ ನಿನ್ನನ್ನು ಹುಡಿಕೊಡಿ ಅಂತ, ಗೊತ್ತಾ, ನಿನಗೂ ಹಂಗೆ ಅನ್ನಿಸ್ತಿತ್ತಾ ಅಂತ ಅನ್ಬೇಕಾದ್ರೆ ಗುಂಡ ಹೂ ಅಂತ ತಲೆ ಅಲ್ಲಾಡಿಸ್ತಾ ಇರ್ತಾನೆ. ಅಷ್ಟೊತ್ತಿಗೆ ಗೌರಿ ಬಂದ್ಬಿಟ್ಟು, ಗುಂಡ ನಿನಗೆ ಇಷ್ಟ ಆಯ್ತಾ, ಕಬಾಬು ಬಿರಿಯಾನಿ ಎಲ್ಲ ಇಷ್ಟ ಆಯ್ತಾ, ಸಿಕ್ಕಾಬಟ್ಟೆ ಇಷ್ಟ ಅನ್ಸುತ್ತೆ, ತುಂಬ ಚೆನ್ನಾಗಿ ತಿನ್ನು ಅಂತ ಅಂದಾಗ ಹ್ಞೂ ಅಂತ ಕತ್ತಲ್ಲಾಡಿಸ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಭೂವಿ ಹೇಳ್ತಿರ್ತಾಳೆ, ಅಮ್ಮ ಅಪ್ಪ ನನಗೊಂದು ಡೌಟು ಅಂತ ಅಂದಾಗ, ಏನು ಕಂದ ಅಂತ ಅಂದಾಗ, ಗುಂಡಬ್ರೋಗೆ ಏನಾದ್ರು ನನ್ನ ಮೇಲೆ ಕೋಪ ಇದೆಯಾ, ನಾನು ಏನು ಮಾತಾಡ್ಸಿದ್ರು ಅವನು ಮಾತಾಡಿಸ್ತಿಲ್ಲ ಅಂತ ಅಂದಾಗ, ಅಯ್ಯೋ ಪುಟ್ಟ ಯಾಕಂಗೆ ಅನ್ಕತ್ತೀಯ, ಖಂಡಿತ ಅವನಿಗೆ ಕೋಪ ಇಲ್ಲ, ಅಷ್ಟು ಕೋಪ ಇದ್ದಿದ್ರೆ ನಿನ್ನನ್ನು ಯಾಕೆ ನೋಡೋಕೆ ಇಲ್ಲಿವರೆಗೂ ಕಷ್ಟಪಟ್ಟು ಬರ್ತಿದ್ದ, ನಾವಂತಂದರೆ ಗುಂಡನಿಗೆ ಪ್ರಾಣ ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ ಗುಂಡ ಹೂ ಅಂತ ತಲೆ ಅಲ್ಲಾಡಿಸ್ತಾ ಇರ್ತಾನೆ. ಹಾಗೆ ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ, ಆ ಥರ ಏನಿಲ್ಲ, ಇಷ್ಟು ದಿನಮಲ್ಲಾದಮೇಲೆ ಅವ್ನು ಸಿಕ್ಕಿದನಲ್ವಾ, ಹಾಗೆ
ಎಷ್ಟು ದಿನದಿಂದ ಹಸ್ಕೊಂಡಿದ್ನೋ, ಊಟ ತಿಂಡಿ ಮಾಡಿರಲಿಲ್ಲ. ಅವನಿಗೆ ತುಂಬ ಹಸಿವಾಗಿದೆ, ಅದಕ್ಕೋಸ್ಕರ ಸುಮ್ಮನೆ ಸೈಲೆಂಟಾಗಿ ತಿಂತಿದ್ದೀನಿ ಅಂತ ಅಂದಾಗ, ಆ ಥರ ಏನಿಲ್ಲಮ್ಮ, ನನಗೆ ಯಾಕೋ ಡೌಟು, ಅವ್ನು ಏನು ಮಾತಾಡಿದ್ರು ಮಾತಾಡಿಸ್ತಿಲ್ಲ, ನನ್ನನ್ನು ಮಾತಾಡಿಸ್ತಿಲ್ಲ, ಹಾಗೆ ನಿಮ್ಮ ಜೊತೆನೂ ಮಾತಾಡಿಸ್ತಿಲ್ಲ ಅಂತ ಅನುಮಾನ ಪಡ್ತಿರ್ಬೇಕಾದ್ರೆ ಗುಂಡ ಒಳೊಳಗೆ ಕಣ್ಣೀರಾಗ್ತಾ ಇರ್ತಾನೆ. ಹಾಗೆ ಮತ್ತೆ ಭೂವಿ ಹೇಳ್ತಾ ಇರ್ತಾಳೆ, ನಾನು ಗುಂಡೊಬ್ರು ಎಷ್ಟು ಕ್ಲೋಸು, ಎಷ್ಟು ಮಾತಾಡ್ತಿದ್ವಿ, ಒಂದೇ ಒಂದ್ಸಲ ಮಾತಾಡೋಕೆ ಹೇಳುವಪ್ಪ, ಇಲ್ಲ ಅಂತ ಅಂದರೆ ಅವನಿಗೆ ಖಂಡಿತ ನಮ್ಮೆಲ್ಲರ ಮೇಲೆ ಕೋಪ ಬಂದಿದೆ, ಪ್ಲೀಸ್ ಅಂತ ಭೂವಿ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ, ನೋಡು ಗುಂಡ ಅಷ್ಟೊಂದು ಥರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾಳೆ, ಒಂದೇ ಒಂದು ಸಲ ಮಾತಾಡೋ, ಅವಳಿಗೋಸ್ಕರ ಮಾತಾಡೋ ಅಂತ ಅಂದಾಗ ಈ ಕಡೆ ಗುಂಡ ಕಣ್ಣೀರಾಗ್ತಾ ಇರ್ತಾನೆ. ಯಾಕೋ ಅಳ್ತಿದ್ಯಾ, ಏನಾದರೂ ಬೇಕಿತ್ತಾ, ಊಟ ಖಾರಾಗಿದೆಯೇನೋ, ನೀರು ಕುಡಿ ಅಂತ ಅಂದಾಗ ಬೇಡ ಅಂತ ಕತ್ತಲಾಡ್ತಿರ್ಬೇಕಾದ್ರೆ ಮತ್ತೆ ಯಾಕೋ ಅಳ್ತಾ ಇದೆಯಾ ಅಂತ ಅಂದಾಗ ಮಾತು ಬರಲ್ಲ ಅಂತ ಸನ್ನೆ ಮಾಡಿ ತೋರಿಸ್ತಾ ಇದ್ರೆ ಈ ಕಡೆ ಗೌರಿ ಶಂಕರ ಹಾಗೆ ಭೂವಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಮತ್ತೆ ಶಂಕರ ಕೇಳ್ತಾ ಇರ್ತಾನೆ, ಬಾ ಏನಾದರೂ ನೋವಾಗ್ತಿದೇನೋ, ಯಾಕೋ ಏನಾದರೂ ಗಾಯ ಆಗಿದೆಯಾ ಅಂತ ಅಂದಾಗ ಇಲ್ಲ ಅಂತ ಕಣ್ಣೀರು ಹಾಕೊಂಡು ತಲೆ ಅಲ್ಲಾಡಿಸ್ತಿರ್ಬೇಕಾದ್ರೆ ಈ ಕಡೆ ಬ್ರೋ ಪ್ಲೀಸ್ ಮಾತಾಡು ಅಂತ ಭೂವಿ ಹೇಳ್ತಿದ್ರೆ ಈ ಕಡೆ ಗೌರಿನೂ ಸಹ ತುಂಬ ಟೆನ್ಷನ್ ಮಾಡಿಕೊಂಡು, ನಿನಗೆ ನನ್ನ ಮೇಲೆ ನಮ್ಮೆಲ್ಲರ ಮೇಲೆ ಕೋಪ ಇದೆ, ಸೊ ಅದಕ್ಕೋಸ್ಕರ ಮಾತಾಡ್ತಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಕಣೋ, ಪ್ಲೀಸ್ ಏನಾದರೂ ಮಾತಾಡೋ ಗುಂಡ ಅಂತ ಅನ್ಬೇಕಾದ್ರೆ ಗುಂಡ ಕಣ್ಣೀರು ಹಾಕ್ತಾ ಇರ್ತಾನೆ. ಅಷ್ಟೊತ್ತಿಗೆ ಪಾರ್ವತಿ ವಿಜಿ ಬಂದಾಗ, ಯಾಕೆ ಏನು ಇಷ್ಟೊಂಥರ ಎಲ್ಲ ಟೆನ್ಷನ್ ಮಾಡ್ಕೊಂಡಿದ್ದೀರಾ, ಏನಾಯಿತು ಅಂತ ಅನ್ಬೇಕಾದ್ರೆ, ಯಾಕೆ ಗುಂಡ ಊಟ ಮಾಡ್ತಿಲ್ವಾ, ನಾನಿವತ್ತು ಪ್ರೀತಿಯಿಂದ ಊಟ ಮಾಡಿಸ್ತೀನಿ ಅಂತ ಅಂದಾಗ, ಊಟ ಮಾಡ್ದಲೇ ಇರೋದು ಸಮಸ್ಯೆ ಅಲ್ಲ, ಅವನು ತುಂಬ ಚೆನ್ನಾಗಿ ಊಟ ಮಾಡ್ತಾ ಇದ್ದಾನೆ, ಆದರೆ ಮಾತಾಡ್ತಿಲ್ಲ, ಅವನಿಗೆ ಮಾತೇ ಬರ್ತಿಲ್ಲ ಅಂತ ಗೌರಿ ಹೇಳ್ತಿರ್ಬೇಕಾದ್ರೆ ಪಾರ್ವತಿಗೂ ವಿಜಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಟೆನ್ಷನ್ ಮಾಡ್ಕೊಬೇಡಿ ಅಂತ ಅಂದಾಗ ವಿಜಿ ಹೌದು ನಿಧಾನಕ್ಕೆ ಮಾತಾಡ್ಸಿ ಅಂತ ಅಂದಾಗ ಗುಂಡ ಪ್ಲೀಸ್ ಒಂದೇ ಒಂದ್ಸಲ ಪಾರು ಅಂತ ಕರೆಯೋ ಅಂತ ಅಂದಾಗ ಗುಂಡ ಆಗಲ್ಲ ಅಂತ ಸನ್ನೆ ಮಾಡ್ತಿರ್ಬೇಕಾದ್ರೆ, ಅಯ್ಯೋ ದೇವ್ರೆ, ನನ್ನ ಮಗಿನ ಮಾತೆ ಕಿತ್ಕೊಬಿಟ್ಟಲ್ಲ, ಅಮ್ಮನ್ನ ಕಳ್ಕೊಂಡು ತಬ್ಲಿ ಆಗಿದ್ದ, ನಮ್ಮನ್ನೆಲ್ಲನೂ ಪ್ರೀತಿಯಿಂದ ಅಮ್ಮ ಅಂತ ಕರಿತಾನೆ ಅಂತ ಅನ್ಕೊಂಡ್ರೆ ಅವ್ನ ಮಾತೆ ಕಿತ್ಕೊಂಡಲ್ಲ ಅಂತ ಕಣ್ಣೀರಾಗ್ತಿದ್ರೆ ಶಂಕನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಈ ಕೆಲಸ ಚಂಡಾಳರೇ ಮಾಡಿರೋದು, ಏನಾದರೂ ನಮ್ಮ ಗುಂಡನ್ನ ನಾಲ್ಗೆ ಕತ್ತರಿಸ್ಬಿಟ್ರ ಅಂತ ಅಂದಾಗ ಮನೆಯವ್ರಿಗೆಲ್ಲರಿಗೂ ಶಾಕ್ ಆಗ್ತಿರ್ಬೇಕಾದ್ರೆ ಗುಂಡ ನಾಲ್ಗೆನ ಆಚೆ ತೆಗೆದು ತೋರಿಸ್ತಾ ಇರ್ತಾನೆ. ಸದ್ಯ ನಾಲ್ಗೆ ಏನು ಕತ್ತರಿಸಿಲ್ಲ, ಆದರೆ ಅವನಿಗೆ ಆ ಸಮಯ ಸಂದರ್ಭ ನೋಡಿ ಅವನಿಗೆ ಶಾಕಲ್ಲಿದ್ದಾನೆ ಅನ್ಸುತ್ತೆ, ಏನು ಮಾತಾಡೋಕ್ಕಾಗ್ತಿಲ್ಲ ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ, ಈ ರೀತಿ ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ, ಡಾಕ್ಟರ್ನ ಮನೆಗೆ ಕರೆಸ್ತೀನಿ ನೋಡೋಣ ಅವ್ರು. ಹಾಗೆ ಒಂದು ಕಡೆ ಗೌರಿ ಡಾಕ್ಟರ್ನ ಕರೆಸಿದಾಗ ಡಾಕ್ಟರ್ ಬಂದು ಗುಂಡನ ಚೆಕಪ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ಶಂಕರ ಅವರಲ್ಲಿ ಅಂತ ಅಂದಾಗ ಅವ್ರನ್ನ ಸಮಾಧಾನ ಮಾಡ್ತಾ ಇದ್ದಾರೆ ಅಂತ ಚುರುಮುರಿ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಡಾಕ್ಟ್ರು ಗುಂಡನ್ನ ಕರೆದು ಹೇಳ್ತಾ ಇರ್ತಾರೆ, ನೋಡಪ್ಪ ನಿನಗೆ ಮಾತು ಬರಲ್ಲ ಅಂತ ಟೆನ್ಷನ್ ಮಾಡ್ಕೋಬೇಡ, ನಿನಗೆ ಬರೆಯೋಕ್ಕೆ ಬರುತ್ತಲ್ವ, ಹಾಗಾದ್ರೆ ನಾನು ಹೇಳಿದ್ದನ್ನೆಲ್ಲ ಬರೀತೀಯಾ ಅಂತ ಅಂದಾಗ ಈ ಕಡೆ ಗುಂಡ ಹ್ಞೂ ಅಂತ ಹೇಳ್ತಿರ್ಬೇಕಾದ್ರೆ ಒಂದು ಪೆನ್ನು ಪೇಪರ್ ಕೊಡಿ ಅಂತ ಅಂದ್ಬಿಟ್ಟು ಮೊದಲು ನಿನ್ನ ಹೆಸರು ಬರೆಯಪ್ಪ ಅಂತ ಅಂದಾಗ ಗುಂಡ ಬರೆಯೋಕೆ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಈ ಕಡೆ ಗೌರಿ ಹೇಳ್ತಾ ಇರ್ತಾಳೆ, ಕೊಲೆ ಆದಾಗ ನೀನು ಇದ್ದೆ ಅಲ್ವಾ, ಅಲ್ಲಿ ಯಾರಿದ್ರು, ಯಾರು ಕೊಲೆ ಮಾಡಿದ್ರು ಅಂತ ನಿನಗೆ ಗೊತ್ತೇನೋ ಅಂತ ಅಂದಾಗ ಹ್ಞೂ ಅಂತ ಹೇಳ್ತಿರ್ಬೇಕಾದ್ರೆ ಗೌರಿ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ. ಹಾಗಾದರೆ ಅವ್ರ ಹೆಸರು ಬರೀತೀಯಾ ಅಥವಾ ಹೋಗ್ಲಿ ಅವ್ರ ಚಿತ್ರ ಬಿಡಿಸ್ತೀಯಾ ಅಂತ ಅಂದಾಗ ಗುಂಡ ಹ್ಞೂ ಅಂತ ಬರಿತಾ ಇರ್ತಾನೆ. ಹಾಗೆ ನನ್ನ ಕಡೆ ಗುಂಡ ಎಲ್ಲರೂ ನೆನೆಸ್ಕೊಂಡು ಖಾಲಿ ಪೇಪರ್ಗೆ ಗಿಜಪಜ ಹಾಕಿ ಕೊಟ್ಟ ತಕ್ಷಣ ಡಾಕ್ಟರ್ಗೂ ಹಾಗೆ ಗೌರಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ನೋಡು ಪುಟ್ಟ, ಟೆನ್ಷನ್ ತಗೋಬೇಡ, ನಿಧಾನಕ್ಕೆ ಯೋಚನೆ ಮಾಡು ಅಂತ ಡಾಕ್ಟರ್ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಶಿವರುದ್ರಪ್ಪ ತುಂಬ ರೆಡಿಯಾಗಿ ಬಂದಿರಬೇಕಾದ್ರೆ ರುದ್ರ ರೇಗಿಸ್ತಾ ಇರ್ತಾನೆ, ಏನಪ್ಪ ಆ ಮದುವೆ ಗಂಡ ಥರ ರೆಡಿಯಾಗಿ ಬಂದಿದೆಯಲ್ಲ, ಹೊಸ ಅಕೌಂಟ್ ಏನಾದರೂ ಓಪನ್ ಮಾಡ್ತಿದ್ಯಾ ಅಂತ ಅನ್ಬೇಕಾದ್ರೆ ತುಂಬ ಕೋಪದಿಂದ ಶಿವರುದ್ರಪ್ಪ ಗುರಾಯಿಸ್ತಾ ಇರ್ತಾನೆ. ಮತ್ತೆ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ನನಗೆ ಹೆಣ್ಮಕ್ಳು ಚಟ ಇಲ್ಲ ಕಂಡ್ಲ, ನಾನು ಡೆಲ್ಲಿಗೆ ಹೋಗ್ತಿದ್ದೀನಿ, ಮೀಟಿಂಗ್ ಇದೆ, ಅದಕ್ಕೋಸ್ಕರ ಹೆಂಗೆ ಹೋಗೋಕ್ಕಾಗುತ್ತಾ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ, ನಮ್ದೇನಿದ್ರು ಹಳ್ಳ ಕಡೆಯೋದು ಗುಡ್ಡ ಬಾಚ್ಕೊಳ್ಳೋದು ಕಂಡ್ಲ ಅಂತ ಅನ್ಬೇಕಾದ್ರೆ, ಓ ಹೌದಪ್ಪ, ಹಂಗಾರೆ ತುಂಬ ಚೆನ್ನಾಗಿ ಹೋಗು, ನನ್ನ ಹತ್ರ ಒಂದು ಶೆಂಟ್ ಇದೆ ತಗೊಬರ್ತೀನಿ ತಡಿ ಅಂತ ತಗೊಬಂದ್ಬಿಟ್ಟು ಅಪ್ಪನಿಗೆ ಹೊಡೆಕೆ ಅಂತ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಡಿ ಸಿ ಮಾಲಿನಿ ಬಂದು ಆ ಶೆಂಟನ ಹಿಡ್ಕೊಬಿಡ್ತಾಳೆ. ಹಾಗೇನೊಂದು ಕಡೆ ಡಿ ಸಿ ಮಾಲಿನ ನೋಡಿ ಗಂಗಾ ಹೇಳ್ತಾ ಇರ್ತಾಳೆ, ಏನು ಡಿ ಸಿ ಮೇಡಮ್ ಇಲ್ಲಿವರೆಗೂ ಬಂದಿದ್ದಾರಲ್ಲ, ಏನು ದಾರಿ ತಪ್ಪು ಬಂದ್ರ ಅಂತ ಅನ್ಬೇಕಾದ್ರೆ, ಖಂಡಿತ ಇಲ್ಲ, ನಾನು ಬೇಕಂತಲೇ ಬಂದಿದ್ದೀನಿ, ಯಾಕೆ ನಾವಿರೋ ಜಾಗಕ್ಕೆ ನೀವು ಬರ್ಬೋದು ಅಂದಮೇಲೆ ನೀವಿರೋ ಜಾಗಕ್ಕೆ ನಾನು ಬರಬಾರ್ದು ಅಂತ ಟಾಂಗ್ ಕೊಡ್ತಿರ್ಬೇಕಾದ್ರೆ, ಏನು ಡಿ ಸಿ ಮೇಡಮ್ ಅವರು ನಾಲ್ಗೆ ತುಂಬ ಹರಿಬಿಡ್ತಿದ್ದಾರೆ ಅಂತ ಶಿವರುದ್ರಪ್ಪ ಕೊಬ್ಬು ಜಾಸ್ತಿ ಆಗಿದೆ ಅಂತ ಅಂದಾಗ, ಖಂಡಿತ ನನಗೆ ಕೊಬ್ಬು ಜಾಸ್ತಿ ಆಗಿಲ್ಲ, ಇದನ್ನ ಕದರ್ ಅಂತ ಅಂತಾರೆ, ಫಾರ್ ಕೈಂಡ್ ಇನ್ಫಾರ್ಮೇಷನ್, ನನ್ನ ಹೆಸರು ಡಿ ಸಿ ಎಲ್ಲ ಹಾಸನದ ಡಿ ಸಿ, ಇದು ನನ್ನ ಪೊಸಿಷನ್ ಅಂತ ತುಂಬ ದಿಮಾಕಿಂದ ಡಿ ಸಿ ಮಾಲಿನಿ ಹೇಳ್ತಾ ಇರ್ತಾಳೆ. 5 ವರ್ಷ ಸರ್ವಿಸ್ ಅಲ್ಲ, ನನ್ನ ಸರ್ವಿಸ್ ನನಗೆ 60 ವರ್ಷ ಆಗೋವರೆಗೂ ನನ್ನ ಜೊತೆನೇ ಇರುತ್ತೆ ಅಂತ ತುಂಬ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಅಷ್ಟಕ್ಕೆ ಸುಮ್ಮನೆ ಆಗಲ್ಲ, ಪ್ರಧಾನ ಕಾರ್ಯದರ್ಶಿ ಆಗ್ತೀವಿ, ಹಾಗೆ ಡಿಪಾರ್ಟ್ಮೆಂಟಲ್ಲಿ ಕಾರ್ಯದರ್ಶಿಯಾಗಿ ಸಹ ನಾವು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಗಂಗಾನಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ನಮ್ಮ ಸರ್ವಿಸು ಸೆಂಟ್ರಲ್ ಎಲ್ಲ ಇರುತ್ತೆ, ಸೊ ಆದರೆ ನಿಮಗಾಗಲ್ಲ, 5 ವರ್ಷ ಆದಮೇಲೆ ನೆಕ್ಸ್ಟ್ ಈ ಕುರ್ಚಿಲಿ ನೀವು ಕುತ್ಕೊಂಡಿರ್ತಾರೋ ಅಥವಾ ಬೀದಿಲಿ ಬಿದ್ದಿರ್ತಾರೋ, ಸೊ ನನಗಂತೂ ಗೊತ್ತಿಲ್ಲ, ಬ್ಲೇಡಿ ಟಂಗ್ ಅಂತ ಹೇಳ್ತಾ ಇರಬೇಕಾದ್ರೆ, ಏ ಮಾಲಿನಿ ನಾಲ್ಗೆನ ಅರಿಬಿರ್ಬೇಡ, ಸುಮ್ಮನೆ ಇಲ್ಲಿಗೆ ಏನಕ್ಕೆ ಬಂದಿದೆಯಾ ಹೇಳು, ಏನು ಸಮಸ್ಯೆ ಅಂತ ಅನ್ಬೇಕಾದ್ರೆ, ನನ್ನ ಸಮಸ್ಯೆ ಹಾಗೆ ಇರಲಿ, ನಿಮ್ಮ ಸಮಸ್ಯೆನೇ ತುಂಬ ದೊಡ್ಡದಾಗಿದೆ ಅಂತ ಹೇಳ್ತಾ ಇರ್ತಾಳೆ. ಅಲ್ಲ ಲೇಡೀಸ್ ಪರ್ಫ್ಯೂಮ್ ಯಾವುದು, ಜೆಂಟ್ಸ್ ಪರ್ಫ್ಯೂಮ್ ಯಾವುದು
ಅನ್ನೋದು ಸ್ವಲ್ಪನೂ ನಿಮಗೆ ಗೊತ್ತಿಲ್ವಲ್ಲ, ನಿಮ್ಮಂಥವ್ರಿಗೆ ಹೋಗಿ ಹೋಗಿ ಇಂಥ ದೊಡ್ಡ ಪೊಸಿಷನ್ ಕೊಟ್ಟಿದ್ದಾರಲ್ಲ ಅವ್ರಿಗೆ ಹೋಗಿಬೇಕು ಅಂತ ಮಾಲಿನಿ ಹೇಳ್ತಾ ಇದ್ರೆ ರುದ್ರನಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ. ಈ ಕಡೆ ಚಿಟಿಕೆ ಹೊಡೆದು ಬಾಡಿಗಾರ್ಡ್ನ ಕರೆದ್ಬಿಟ್ಟು ಚೇರ್ ಇಡ್ಸ್ಕೊಂಡು ಕಾಲ್ ಮೇಲೆ ಕಾಲು ಹಾಕಿ ಕೂತ್ಕೊಂಡ ತಕ್ಷಣ ಇವರಿಗೆಲ್ಲ ಶಾಕ್ ಆಗ್ತಿರುತ್ತೆ. ಆಗ ಏನು DC ಮಾಲಿನಿ ಇಷ್ಟೊಂಥರ ದಿಮಾಗ್ ತೋರಿಸ್ತಿದ್ಯಾ, ಅದು ಮಿನಿಸ್ಟರ್ ಮನೆಗೆ ಬಂದು ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿದ್ಯಾ ಅಂತ ರುದ್ರ ಹೇಳ್ತಿರ್ಬೇಕಾದ್ರೆ ಮೈಂಡ್ ಇವ್ರ ಟಂಗ್ ಹಾಗೆ ಮ್ಯಾನರ್ಸ್ ಇಲ್ವಾ, ಒಬ್ಬ ಮಿನಿಸ್ಟರ್ ಮುಂದೆ ಈ ರೀತಿ ಕೂತಿದೆಯಲ್ಲ ಅಂತ ಈ ಕಡೆ ಗಂಗನು ಬೈತಾ ಇರ್ತಾಳೆ. ಹಾಗೆ ಒಂದು ಕಡೆ ಡಾಕ್ಟರ್ ಹತ್ರ ಶಂಕರ ಕೇಳ್ತಾ ಇರ್ತಾನೆ, ನಮ್ಮ ಗುಂಡನಿಗೆ ಅಂತ ಸೀರಿಯಸ್ ಏನಾಗಿದೆ ಡಾಕ್ಟರ್ ಹೇಳಿ ಪ್ಲೀಸ್ ಅಂತ ಅನ್ಬೇಕಾದ್ರೆ, ನೋಡಿ ನಾವು ಇವಾಗ ಮಿಷನ್ಗೆ ಬಟ್ಟೆ ಹಾಕ್ತೀವಿ, ಎಷ್ಟು ಬೇಕೋ ಅಷ್ಟೇ ತಾನೇ ತೊಗೊಳೋದು, ಎಕ್ಸ್ಟ್ರಾ ಬಟ್ಟೆ ತೊಗೊಳಕ್ಕೆ ಹೋದರೆ ಅದು ಹಾಳಾಗುತ್ತೆ. ಅದೇ ರೀತಿ ಇವನ ಮೆದುಳು ತುಂಬ ಚಿಕ್ಕದು, ಇವನಿಗೆ ದೊಡ್ಡ ಆಘಾತ ಆದರೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಚಿಕ್ಕದಾಗಿ ಏನಾದರೂ ಈ ಕಡೆ ಟೀಚರ್ಸ್ ಹೊಡೆದ್ರು ಅಥವಾ ನಾಯಿ ಅಟ್ಟಾಡ್ಸ್ಕೊಬಂದ್ರು ಅದನ್ನು ಸಣ್ಣ ಪುಟ್ಟದ್ದು ಅವನ ಮೆದುಳು ಅಕ್ಸೆಪ್ಟ್ ಮಾಡುತ್ತೆ. ಆದರೆ ಇವನಿಗೆ 1 by 1 3 ಮರ್ಡರ್ ಆಗಿರೋದನ್ನು ಕಣ್ಣಾರೆ ನೋಡಿದಾನೆ. ಆ ರಕ್ತಪಾತ ಕಿರ್ಚೋದು ಎಲ್ಲ ನೋಡಿ ಅವನು ತುಂಬ ಶಾಕ್ ಆಗಿದ್ದಾನೆ. ಮೆಂಟಲಿ ಇವನಿಗೆ ಡಿಸಾರ್ಡರ್ ಆಗಿದೆ ಅಂತ ಅಂದಾಗ ತುಂಬ ಶಾಕ್ ಆಗಿ ಶಂಕರ ಗುಂಡನ ಮುಖನ ನೋಡ್ತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.